ನಮಸ್ಕಾರ ವೀಕ್ಷಕರೇ, ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ಪ್ರಪ್ರಥಮವಾಗಿ ತಲುಪಬೇಕಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ದಿನ ಹುಟ್ಟು ಹಬ್ಬ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡಿದ್ದೇನೆ. ಹುಟ್ಟು ಹಬ್ಬ ಆಚರಣೆ ಹೇಗೆ ಮಾಡಬೇಕು, ಹುಟ್ಟು ಹಬ್ಬ ಆಚರಣೆ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ನಮಗೆ. ಯಾಕಂತಂದ್ರೆ ವರ್ಷಕ್ಕೊಂದ್ಸಲ ಬರ್ತಕ್ಕಂಥ ಹುಟ್ಟುಹಬ್ಬವನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ರೂಢಿಸ್ಕೊಂಡು ಬಂದಿದ್ದಾರೆ. ಸಾಮಾನ್ಯವಾಗಿ ಬಹಳಷ್ಟು ಜನಸಂಖ್ಯೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ, ಕೆಲವರು ಆಚರಣೆ ಮಾಡೋದಿಲ್ಲ. ಈ ಹುಟ್ಟುಹಬ್ಬವನ್ನು ನಮ್ಮ ದೇಶದಲ್ಲಿ ಅಂದರೆ ಧಾರ್ಮಿಕವಾಗಿ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ, ಬಹಳಷ್ಟು ಜನ ಹಿಂದಿನ ಕಾಲದಿಂದಲೂ ಕೂಡ ಕೆಲವರು ಶಾಸ್ತ್ರೋಕ್ತವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇಲ್ಲ. ಯಾಕೆ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ ಇದೊಂದು ಪ್ಯಾಷನ್ ಆಗಿದೆ. ಹಾಗಾಗಿ ಈಗ ನಾನು ಮುಖ್ಯವಾಗಿ ನಿಮಗೆ ತಿಳಿಸಿಪಡಿಸ್ತೇನೆ. ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಯಾವುದೇ ಆದ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ, ದೇವತಾ ಕಾರ್ಯ ಆಗ್ಬೋದು, ಶುಭ ಕಾರ್ಯಗಳಾಗಿರ್ತಕ್ಕಂಥ ಮದುವೆ ಕಾರ್ಯ ಆಗ್ಬೋದು, ನಾಮಕರಣ ಆಗ್ಬೋದು, ರಥೋತ್ಸವ ಆಗ್ಬೋದು, ಜಾತ್ರೆ ಆಗ್ಬೋದು, ಹೀಗೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ನಕ್ಷತ್ರಗಳ ಅನುಗುಣವಾಗಿ ನಾವು ಆಚರಣೆ ಮಾಡ್ತೇವೆ. ನಕ್ಷತ್ರ ಬಂದ ದಿನ ನಾವು ಆ ಕಾರ್ಯಗಳನ್ನು ಆಚರಣೆ ಮಾಡ್ತೇವೆ. ಇದೇ ರೀತಿಯಾಗಿ ಹುಟ್ಟು ಹಬ್ಬದಂದು ನಾವು ಆ ನಕ್ಷತ್ರವನ್ನು, ನಮ್ಮ ನಕ್ಷತ್ರ ಜನ್ಮ ನಕ್ಷತ್ರ ಆಗಿರ್ತಕ್ಕಂಥ ದಿನದಂದು ಯಾಕೆ ಆಚರಣೆ ಮಾಡೋದಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥ ವಿಚಾರ. ಈಗ ಉದಾಹರಣೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಬಾಲಕ ಆಗ್ಬೋದು, 1ನೇ ತಾರೀಕು 1ನೇ ತಿಂಗಳು 2001ರಲ್ಲಿ ಹುಟ್ಟಿದ್ದಾನೆ. ಆ ಹುಟ್ಟಿರ್ತಕ್ಕಂಥ ನಕ್ಷತ್ರ ಆರಿದ್ರ ನಕ್ಷತ್ರ. ನೋಡಿ, ಇಲ್ಲಿ ಆರಿದ್ರ ನಕ್ಷತ್ರ ಅಂತಕ್ಕಂಥದ್ದು ಈ ಮಿಥುನ ರಾಶಿಯಲ್ಲಿ ಬರುತ್ತೆ. ಆ ವಿದ್ಯಾರ್ಥಿಯು ಮುಂದಿನ ವರ್ಷ ಅಂದ್ರೆ ಉದಾಹರಣೆಗೆ 2019ರಲ್ಲಿ ಆಚರಣೆ ಮಾಡಬೇಕಂದ್ರೆ ಜನವರಿ ತಿಂಗಳು ಪುಷ್ಯ ಮಾಸ ನೋಡಬೇಕಾಗುತ್ತೆ. ಆ ಮಾಸದಲ್ಲಿ ಯಾವ ದಿನ ಬರುತ್ತೆ ಅಂತಕ್ಕಂಥ ನಾವು ನೋಡಬೇಕು. ಯಾವುದು? ಈ ನಕ್ಷತ್ರ. ನಕ್ಷತ್ರ ಅಂತಕ್ಕಂಥದ್ದು ಇದೇ ಡೇಟಲ್ಲಿ ಬರೋದು ಸಾಮಾನ್ಯವಾಗಿ ಬಹಳ ಅಪರೂಪ. ಬಹಳ ಸುಮಾರು ವರ್ಷಗಳು ಒಂದ್ಸಲ ಬರುತ್ತೆ, ಆದರೆ ಪ್ರತಿ ವರ್ಷ ಬರೋದಿಲ್ಲ. 4-5 ದಿವಸ, ಒಂದು ವಾರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಆ ನಕ್ಷತ್ರ ಬಂದಂಥ ದಿನದಂದು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕಾಗುತ್ತೆ. ಯಾಕೆ ಆಚರಣೆ ಮಾಡ್ಕೋಬೇಕಾಗುತ್ತೆ ಅಂದರೆ, ಇಲ್ಲಿ ಕುಂಡಲಿ ಇದೆ ನೋಡಿ. ಈ ಕುಂಡಲಿಯಲ್ಲಿ 2 ಮನೆಗಳಿದ್ದಾವೆ. 12 ಮನೆಗಳಲ್ಲಿ 9 ಗ್ರಹಗಳು ಇರ್ತವೆ. ಈ 9 ಗ್ರಹಗಳು ವರ್ಷದಿಂದ ವರ್ಷಕ್ಕೆ ಅಥವಾ ತಿಂಗಳಾಗ್ಬೋದು, ಕೆಲವು ವರ್ಷಗಳಾಗ್ಬೋದು, ಗ್ರಹಗಳು ಬದಲಾವಣೆ ಆಗ್ತಾ ಇರ್ತವೆ. ಮನೆಯಿಂದ ಮನೆಗೆ ಬದಲಾವಣೆ ಆಗ್ತಾ ಇರ್ತವೆ. ಬದಲಾವಣೆ ಆಗುವ ಸಂದರ್ಭದಲ್ಲಿ ಈ ಆರಿದ್ರ ನಕ್ಷತ್ರಕ್ಕೆ ಯಾವುದಾದ್ರೂ ಒಂದು ಕೆಲವು ಗ್ರಹಗಳು ಬಂದ ಸಂದರ್ಭದಲ್ಲಿ ಗ್ರಹಗಳ ಒಂದು ಪ್ರತಿಫಲ ಆ ವ್ಯಕ್ತಿಗೆ ಅನ್ವಯಿಸುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಈ ನಕ್ಷತ್ರದಲ್ಲಿರುವಂತಹ ದೋಷಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ. ಆ ನಕ್ಷತ್ರ ದಿವಸ ನಾವು ಪರಿಹಾರ ಮಾಡ್ಕೊಳ್ಳೋಕೆ ಯಾವ್ಯಾವ ರೀತಿ ಮಾಡ್ಕೋಬಹುದು ಅಂತಂದ್ರೆ, ಆ ನಕ್ಷತ್ರ ಬಂದ ದಿವಸ ಮನೆ ದೇವರಿಗೆ ದೀಪವನ್ನ ಹಚ್ಚಿ ಪೂಜೆ ಮಾಡ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗಿ ತಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದಾಗ್ಬೋದು, ಗುರು ಹಿರಿಯರ ಆಶೀರ್ವಾದ ಪಡೆಯಬೇಕು. ಆ ಪಡ್ಕೊಂಡ ನಂತರ ಅವರು ತಮ್ಮ ಕೈಲಾದ ಮಟ್ಟಿಗೆ ದಾನವನ್ನು ಮಾಡಬೇಕಾಗುತ್ತೆ, ಕೆಲವ್ರಿಗೆ ಸಹಾಯನ ಮಾಡಬೇಕಾಗುತ್ತೆ. ಈ ರೀತಿ ಈ ಎಲ್ಲ ಮಾಡೋದ್ರಿಂದ ಆ ವ್ಯಕ್ತಿಯು ಈ ನಕ್ಷತ್ರದಲ್ಲಿದ್ದಂತಹ ದೋಷಗಳಿಂದ ಮುಕ್ತನಾಗ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಇದೇ ರೀತಿಯಾಗಿ ಎಲ್ಲರೂ ಕೂಡ ದೇವತಾ ಕಾರ್ಯ ಆಗ್ಬೋದು, ಯಾವುದೇ ಕಾರ್ಯ ಆಗ್ಬೋದು, ಒಟ್ಟಿನಲ್ಲಿ ಹುಟ್ಟು ಹಬ್ಬವನ್ನು ನಾವು ನಮ್ಮ ನಕ್ಷತ್ರ ಜನ್ಮ ನಕ್ಷತ್ರ ದಿವಸವೇ ನಾವು ಆಚರಣೆ ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿಯು ಹಲವಾರು ದೋಷಗಳಿಂದ ಹೊರಬಂದು ಒಳ್ಳೆಯ ಜೀವನವನ್ನು ನಡೆಸ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.